ಅಹಮದಾಬಾದ್ನಲ್ಲಿ ನೆದರ್ಲ್ಯಾಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಭಾರತ 17 ರನ್ಗಳ ಅಂತರದಲ್ಲಿ ನೆದರ್ಲ್ಯಾಂಡ್ಸ್ ಎದುರು ಗೆಲುವನ್ನು ಕಂಡಿದೆ. ಇನ್ನು ನೆದರ್ಲ್ಯಾಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಂಡರೂ ಕೂಡ ಟೀಮ್ ಇಂಡಿಯಾದ ಒಬ್ಬ ಆಟಗಾರನ ಪ್ರದರ್ಶನದ ಬಗ್ಗೆ ಸಿಟ್ಟಿಗೆದ್ದಿರುವಂತಹ ಟೀಮ್ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ ಅನ್ನು ಕಳೆದುಕೊಂಡು 193 ರನ್ಗಳನ್ನ ಹೊಡೆಯಿತು. ಇನ್ನು ಗೆಲುವಿಗಾಗಿ 194 ರನ್ಗಳ ಗುರಿಯನ್ನು ಪಡೆದಂತ ನೆದರ್ಲ್ಯಾಂಡ್ಸ್ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 176 ರನ್ಗಳನ್ನ ಹೊಡೆಯಿತು. ನೆದರ್ಲ್ಯಾಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಶಿವಮ್ ದುಬೆ ಒಂದು ಭರ್ಜರಿಯಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ನೆದರ್ಲ್ಯಾಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನ ಕಂಡ ಬಳಿಕ ಪ್ರತಿಕ್ರಿಯೆ ನೀಡಿರುವಂತಹ ಟೀಮ್ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಲೀಗ್ ಹಂತದಲ್ಲಿ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಟೀಮ್ ಇಂಡಿಯಾಕ್ಕೆ ಟಿ20 ವರ್ಲ್ಡ್ ಕಪ್ ನಲ್ಲಿ ಅಸಲಿ ಚಾಲೆಂಜ್ ಆರಂಭವಾಗುವುದೇ ಸೂಪರ್ ಏಟ್ ಸ್ಟೇಜ್ ನಲ್ಲಿ ಬಲಿಷ್ಠ ತಂಡಗಳನ್ನ ಟೀಮ್ ಇಂಡಿಯಾ ಎದುರಿಸಬೇಕಾಗಿದೆ. ಖಂಡಿತವಾಗಿಯೂ ಟೀಮ್ ಇಂಡಿಯಾ ಈ ಸವಾಲನ್ನು ಉತ್ತಮವಾಗಿ ಸ್ವೀಕರಿಸುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಇನ್ನು ನೆದರ್ಲ್ಯಾಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾ ಡಕ್ಔಟ್ ಆಗಿದ್ದು ನನಗೆ ತುಂಬಾನೇ ಬೇಸರವನ್ನು ತರಿಸಿದೆ. ಟಿ20 ವರ್ಲ್ಡ್ ಕಪ್ ಗಿಂತ ಮುಂಚೆ ಅಭಿಷೇಕ್ ಶರ್ಮಾ ಒಂದು ಉತ್ತಮವಾದ ಫಾರ್ಮ್ ನಲ್ಲಿದ್ದರು. ಈ ಕಾರಣದಿಂದಾಗಿ ಟಿ20 ವರ್ಲ್ಡ್ ಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ಪಾಲಿಗೆ ಗೇಮ್ ಚೇಂಜರ್ ಆಗಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ಅಭಿಷೇಕ್ ಶರ್ಮಾ ನಿಜಕ್ಕೂ ಕೂಡ ಟಿ20 ವರ್ಲ್ಡ್ ಕಪ್ ನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಟಕ್ಔಟ್ ಮೇಲೆ ಡಕ್ಔಟ್ ಆಗುತ್ತಿದ್ದಾರೆ. ಅಭಿಷೇಕ್ ಶರ್ಮಾ ಸದ್ಯ ಇರುವಂತಹ ಫಾರ್ಮ್ ನೋಡಿದರೆ ಖಂಡಿತವಾಗಿಯೂ ಸೂಪರ್ ಏಟ್ ಸ್ಟೇಜ್ ನಲ್ಲಿ ಅಭಿಷೇಕ್ ಶರ್ಮಾರನ್ನ ತಂಡದ ಪ್ಲೇಯಿಂಗ್ ಲಿಂದ ಕೈ ಬಿಡುವುದು ತುಂಬಾನೇ ಒಳ್ಳೆಯದು ಎಂಬುದು ನನ್ನ ಅನಿಸಿಕೆಯಾಗಿದೆ. ಅಭಿಷೇಕ್ ಶರ್ಮಾ ಟಕ್ಔಟ್ ಮೇಲೆ ಡಕ್ಔಟ್ ಆಗುವುದರ ಮೂಲಕ ಇದೀಗ ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ದೊಡ್ಡ ಮಟ್ಟದಲ್ಲೇ ಕಳೆದುಕೊಂಡಿದ್ದಾರೆ. ಹೀಗಾಗಿ ಸೂಪರ್ ಏಟ್ ಸ್ಟೇಜ್ ನಲ್ಲಿ ದೊಡ್ಡ ತಂಡಗಳ ಎದುರು ಅಭಿಷೇಕ್ ಶರ್ಮಾ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ಪರದಾಡಬಹುದು. ಹೀಗಾಗಿ ಅಭಿಷೇಕ್ ಶರ್ಮಾರನ್ನ ಸೂಪರ್ ಏಟ್ ಸ್ಟೇಜ್ ನಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಹೊರಗಿಟ್ಟು ಬೇರೆ ಯಾರಾದರೂ ಇಶಾನ್ ಕಿಶನ್ ಜೊತೆ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯಬೇಕು. ಸೂಪರ್ ಏಟ್ ಸ್ಟೇಜ್ ನಲ್ಲಿ ಟೀಮ್ ಇಂಡಿಯಾ ಒಂದೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಸೆಮಿಫೈನಲ್ಗೆ ಹೋಗದೆ ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ ನಿಂದ ಹೊರ ಹೋಗಬಹುದು. ಇದು ಟೀಮ್ ಇಂಡಿಯಾಕ್ಕೆ ನಿಜವೂ ಕೂಡ ಎಚ್ಚರಿಕೆಗಟ್ಟೆ. ಅಭಿಷೇಕ್ ಶರ್ಮಾ ಬದಲಾಗಿ ಬೇರೆ ಯಾರಾದರೂ ಇಶಾನ್ ಕಿಶನ್ ಜೊತೆ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದರೆ ಟೀಮ್ ಇಂಡಿಯಾಕ್ಕೆ ಅನುಕೂಲವಾಗಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಹಾಗೆಯೇ ತಿಲಕ್ ವರ್ಮಾ ಕೂಡ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿಲ್ಲ. ತಿಲಕ್ ವರ್ಮಾ ತಮ್ಮ ಸ್ಟ್ರೈಕ್ ರೇಟ್ ಬತ್ತ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ತಿಲಕ್ ವರ್ಮಾ ಸೂಪರ್ ಏಟ್ ಸ್ಟೇಜ್ ನಲ್ಲಿ ವೇಗವಾಗಿ ರನ್ ಗಳಿಸಿದರೆ ಮಾತ್ರ ಅದರಿಂದ ಟೀಮ್ ಇಂಡಿಯಾಕ್ಕೆ ಅನುಕೂಲವಾಗಲಿದೆ ಎಂಬ ಮಾತನ್ನು ಕೂಡ ವೀರೇಂದ್ರ ಸೆಹ್ವಾಗ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ.